ನಮಸ್ಕಾರ ರೀ. ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಾಗ 1 ಕಪ್ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಬಿಸ್ಕೆಟ್ನ ಯಾವ ರೀತಿ ರೆಡಿ ಮಾಡೋದು ಅಂತ ಹೇಳಿ ತೋರಿಸಿ ಕೊಡಾಕತ್ತೀನಿ. ಸಣ್ಣ ಮಕ್ಕಳಿಗೆಲ್ಲ ಈ ಗುಡ್ಡೆ ಬಿಸ್ಕೆಟು ಮತ್ತು 2020 ಬಿಸ್ಕೆಟ್ ಅಂದ್ರೆ ಭಾಳ ಇಷ್ಟ ಆಗ್ತಾವ್ರಿ. ಆ ಬಿಸ್ಕೆಟ್ನ ನಾವು ಆರಾಮಾಗಿ 1 ಕಪ್ ಗೋಧಿ ಹಿಟ್ಟನಾಗ ಮನ್ಯಾಗ ಹೆಂಗೆ ತಯಾರಿಸ್ಕೋದು ಅಂಥೇಳಿ ನಾನಿಲ್ಲೇ ತೋರ್ಸಾಕತ್ತೀನಿ. ಸೇಮ್ ನಾವು ಅಂಗಡಿಯಿಂದ ಹೆಂಗೆ ತರ್ತೀವಲ್ಲ ಬಿಸ್ಕಿಟು ಅದೇ ರೀತಿ ಈ ಬಿಸ್ಕಿಟು ಗರಿಯಾಗಿ ಬರ್ತಾವ್ರಿ. ಹೊರಗಡೆಯಿಂದ ದುಡ್ಡನ್ನು ಸುಮ್ಮನೆ ಖರ್ಚು ಮಾಡಿ ಯಾವಾಗೋ ಮಾಡಿಟ್ಟಿರುವಂಥ ಬಿಸ್ಕಿಟ್ನ ತಂದು ಮಕ್ಕಳಿಗೆ ಕೊಡೋ ಬದಲು ಈ ರೀತಿ ಮನ್ಯಾಗ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಬಿಸ್ಕಿಟ್ನ ಮಾಡಿಕೊಡ್ರಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ದಿಯಾಗೂ ಇರ್ತಾರೆ. ಬರೀ ಹೆಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋನು. ಈ ಬಿಸ್ಕಿಟ್ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋನು. ಫಸ್ಟ್ ನಾನಿಲ್ಲೇ ಒಂದು ಸಣ್ಣ ಮಿಕ್ಸಿ ಜಾರೊಳಗೆ 1 ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಸಣ್ಣ ರವೆನ ತೊಗೊಂಡೇನ್ರಿ. ಅದೇ ಕಪ್ನಾಗ ಪೂರ್ತಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡು ಫ್ಲೇವರ್ಗಾಗಿ 2 ಏಲಕ್ಕಿನ ಈ ರೀತಿ ಹಾಕಿ ಮಿಕ್ಸಿ ಮಾಡ್ಕೊಂಡು ಬರಬೇಕ್ರಿ. ಪೂರ್ತಿ ನೈಸಾಗಿ ಇರಬೇಕು ನೋಡ್ರಿ. ಈ ರೀತಿ ಪೌಡ್ರ ಮಾಡ್ಕೊಂಡು ಬರಬೇಕು. ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೇನ್ರಿ. ಈ ರೀತಿ ಸಣ್ಣ ರವೆ ಮತ್ತು ಸಕ್ಕರೆನ ಪೌಡ್ರ್ ಮಾಡ್ಕೊಂಡಿಂದ ಇವಾಗ ಅದೇ ಕಪ್ನಾಗ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೊಳಕತ್ತೇನ್ರಿ. ನೋಡ್ರಿ ಪೂರ್ತಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಐತಿ. 1 ಚಿಟಿಕೆಯಷ್ಟು ಉಪ್ಪನ್ನ ಹಾಕಿ ಹಿಟ್ಟು ಮತ್ತು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಕೈಗೆ ಅಂಟತ್ತೆ ಮತ್ತು ಟೇಸ್ಟಿಗೆ ಅಂಥೇಳಿ 2 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ನೀಟಾಗಿ ಎಲ್ಲ ಹಿಟ್ಟು ಮತ್ತು ತುಪ್ಪನ ಈ ರೀತಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾವೇನು ಸಕ್ಕರೆ ರವೆ ಮತ್ತು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀವಲ್ಲ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ಕಾಯಿಸಿ ಆರಿಸಿದಂಥ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಹಾಲನ್ನ ಒಂದೇ ಸರ್ತಿ ಹಾಕಬಾರ್ದು, ಸ್ವಲ್ಪವಾಗಿ ಹಾಕಿ ಈ ರೀತಿ ಕೈಲೇ ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಹಿಟ್ಟು ಮಾಡ್ತೇವಲ್ಲ ಆ ರೀತಿ ಇರಬೇಕು. ಈಗ ನೋಡ್ರಿ ಹಿಟ್ಟು ಕಲಸೋದು ಸ್ವಲ್ಪ ಕ್ಲಿಪ್ಪು ಮಿಸ್ ಆಗೈತಿ. ಇವಾಗ ಚಪಾತಿ ಹಿಟ್ಟು ಕಲಿಸ್ಕೋತೇವಲ್ಲ ಸೇಮ್ ನಾವು ಅದೇ ರೀತಿ ಕಲಿಸ್ಕೊಂಡು ನೆನೆಯೋಕ್ಕದು ಏನೂ ಇಡೋದು ಬೇಕಾಗಿಲ್ಲರಿ. ಇನ್ಸ್ಟಂಟಾಗಿ ಬಿಸ್ಕಿಟ್ನ ಮಾಡ್ಕೋಬೋದು. ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ಈ ರೀತಿ ಸಣ್ಣ ಉಳ್ಳೆಗಳಾಗಿ ಮಾಡಿಕೊಂಡು ಈ ರೀತಿ ಜಾರ್ ಅಂತೂ ಮನ್ಯಾಗ ಎಲ್ಲರ ಮನ್ಯಾಗೂ ಇದ್ದೇ ಇರ್ತೈತಿ. ಈ ಜಾರ್ಗೆ ಈ ಹಿಟ್ಟನ್ನ ಹಿಂಗೆ ಸ್ವಲ್ಪ ಒತ್ತಿದ್ರೆ 2020 ಬಿಸ್ಕೆಟು ಯಾವ ರೀತಿ ಡಿಸೈನ್ ಇರ್ತಾವಲ್ಲ ಸೇಮ್ ಅದೇ ರೀತಿ ಆಗ್ತಾವು ನೋಡ್ರಿ. ಇದೇ ರೀತಿ ನಾವು ಉಳಿದೆಲ್ಲ ಹಿಟ್ಟನ್ನು ನೀಟಾಗಿ ಮಾಡಿ ಇಟ್ಕೋಬೇಕು. ಭಾಳ ಟೇಸ್ಟಿಯಾಗಿ ಬರ್ತಾವ್ರಿ ಮತ್ತು ಮಾಡೋದು ಕೂಡ ಭಾಳ ಈಸಿ ಐತಿ. ನೀವು ಒಂದು ಸರ್ತಿ ಮನ್ಯಾಗ ಈ ಬಿಸ್ಕಿಟ್ನ ಟ್ರೈ ಮಾಡಿ ನೋಡ್ರಿ ಈ ರೀತಿ ಈ ಸೈಜ್ ಒಳಗೆ ಇರಬೇಕು. ಜಾಸ್ತಿ ದಪ್ಪು ಆಗಬಾರ್ದು ಮತ್ತು ಜಾಸ್ತಿ ತೆಳುನೂ ಆಗಬಾರ್ದು. ಒಂದು ಲೆವೆಲ್ಗೆ ಬಿಸ್ಕಿಟ್ ಯಾವ ಸೈಜ್ ಒಳಗೆ ಇರ್ತಾವಲ್ಲ ಆ ಸೈಜ್ ಒಳಗೆ ಎಲ್ಲ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಇನ್ನೊಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಇವನ್ನ ಫ್ರೈ ಮಾಡೋಕೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ಎಣ್ಣೆನ ಹಾಕಿ ಎಣ್ಣೆ ಸ್ವಲ್ಪ ಕಾದ ನಂತರ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಎಲ್ಲ ಬಿಸ್ಕಿಟ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಬಿಸ್ಕಿಟ್ನ ಫ್ರೈ ಮಾಡೋದು ಸ್ವಲ್ಪ ಲೇಟ್ ಆಗ್ತೈತ್ರಿ. ಲೇಟ್ ಆದಷ್ಟು ಬಿಸ್ಕಿಟು ಗರಿಯಾಗಿ ಬರ್ತಾವು. ಜಾಸ್ತಿ ಉರಿ ಇಟ್ಟ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಮೀಡಿಯಮ್ ಉರಿನಾಗ ಈ ಬಿಸ್ಕಿಟ್ನ ಫ್ರೈ ಮಾಡ್ಕೋಬೇಕು. ಒಂದು 4ರಿಂದ 5 ನಿಮಿಷ ಇಲ್ಲ ಒಂದು 7ರಿಂದ 8 ನಿಮಿಷ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡಿದ್ರೆ ಬಿಸ್ಕಿಟು ಗರಿಯಾಗಿ ಬರ್ತಾವ್ರಿ ಮತ್ತು ನಾವು ಎಷ್ಟು ದಿನ ಇಟ್ಟರೂ ಮೆತ್ತಗೆ ಆಗೋದಿಲ್ಲ. ನೋಡ್ರಿ ಇವಾಗ ಬಿಸ್ಕಿಟು ಪೂರ್ತಿಯಾಗಿ ರೆಡಿ ಆಗಿದಾವು. ಈ ರೀತಿ ನಾವು ನಿಧಾನವಾಗಿ ಬಿಸ್ಕಿಟ್ನ ಫ್ರೈ ಮಾಡ್ಕೋಬೇಕು. ನೋಡ್ರಿ ಈ ಕಲರ್ ಬಂದ್ರೆ ಸಾಕು. ನೋಡ್ರಿ ಬಿಸ್ಕಿಟು ಎಷ್ಟು ನೀಟಾಗಿ ಕಾಣಿಸತ್ತಾವ ಅಂಥೇಳಿ ನೋಡಾಕತ್ತಿದ್ರೆ ನಿಮ್ಗೆ ಗೊತ್ತಾಗತ್ತಿರ್ಬೋದು. ಸೇಮ್ 2020 ಬಿಸ್ಕಿಟ್ ಕತೆನ ಬಂದಾವಂಥೇಳಿ. ಇವಾಗ ನೀಟಾಗಿ ಫ್ರೈ ಮಾಡಿಕೊಂಡು ಎಲ್ಲ ಬಿಸ್ಕಿಟ್ನು ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಂಡ್ಬಿಡ್ಬೇಕ್ರಿ. ಉಳಿದ ಎಲ್ಲ ಬಿಸ್ಕಿಟ್ನು ಇದೇ ರೀತಿ ನಿಧಾನವಾಗಿ ಊರಿನ ಪೂರ್ತಿ ಲೋ ಫ್ಲೇಮ್ನಾಗ ಇಟ್ಕೊಂಡು ಫ್ರೈ ಮಾಡಿರಿ. ನೋಡ್ರಿ ಬಿಸ್ಕಿಟು ಎಷ್ಟು ಟೇಸ್ಟಿಯಾಗಿ ಗರಿಯಾಗಿ ಬಂದಾವಂಥೇಳಿ. ಈ ಚಳಿಗಾಲಕ್ಕೆ ಸಂಜೆ ಟೈಮ್ನಲ್ಲಿ ಈ ರೀತಿ ಬಿಸ್ಕಿಟ್ನ ನೀವು ಒಂದು ಸರ್ತಿ ಟ್ರೈ ಮಾಡಿ ಮನೆಯವ್ರಿಗೆಲ್ಲ ಕೊಡ್ರಿ. ಖಂಡಿತ ಎಲ್ಲರಿಗೂ ಇಷ್ಟ ಆಗ್ತೈತಿ. ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತೈತ್ರಿ. ಆಗಂಗಿಲ್ಲ ಇವು ಅಂಗಡಿಯಿಂದ ತಂದಿದ್ದ ಬಿಸ್ಕಿಟ್ ಅಂತ ತಿಳ್ಕೊತಾರೆ. ಅಷ್ಟು ಟೇಸ್ಟಿಯಾಗಿ ರುಚಿಯಾಗಿ ಬರ್ತಾವ್ರಿ. ಈ ವಿಧಾನದಾಗ ನೀವು ಒಂದು ಸರ್ತಿ ಗೋಧಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಈ ರೀತಿ ಬಿಸ್ಕೆಟ್ನ ನೀವು ಟ್ರೈ ಮಾಡಿ ನೋಡ್ರಿ. ಈ ರೆಸಿಪಿ ಇಷ್ಟ ಆದ್ರೆ ಗೊತ್ತಲ್ಲ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ನೋಡ್ರಿ ಬಿಸ್ಕಿಟು ಎಷ್ಟು ಪಳ್ಳಾಗಿ ಗರಿಯಾಗಿ ಬಂದಾವಂಥೇಳಿ. ಇದೇ ರೀತಿ ಎಲ್ಲರೂ ವೀಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.